ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನನ್ನ ಮಗಳು ನೋಡಿ ಬೆಳಿಗ್ಗೆ ಈಗ ಎಷ್ಟಾಗಿದೆ, ಒಂದು 11 o'clock ಆಗಿದೆ ಈಗ. ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ. ಇವಳು ನೋಡಿ ಚಾಕ್ಲೇಟ್ ತಿಂತಿದ್ದಾಳೆ. ಟಿಫನ್ ಎಲ್ಲ ಆಗಿದೆ, ಇಡ್ಲಿ ಚಟ್ನಿ ಮಾಡ್ಕೊಂಡಿದ್ವಿ, ತಿಂದಿದ್ದೀವಿ. ಈಗ ಇವಳು ಚಾಕ್ಲೇಟ್ ತಿಂತಾ ಇದ್ದಾಳೆ. ಹೊರಗಡೆ ಹೋಗ್ಬಂದವಳು ಡ್ಯಾಡಿ ಜೊತೆ. ಯಾವ ಚಾಕ್ಲೇಟ್ ಅಮ್ಮ? ಆಲ್ಪೆನ್ಲಿಬಿ ಚಾಕ್ಲೇಟ್ ತಿಂತಾ ಇದ್ದಾಳೆ. ಅವಳು ಬುಜ್ಜಿ ಮಲಗಿದ್ದಾಳೆ. ತೊಟ್ಲದಲ್ಲಿ ಮಲಗಿಸಿದ್ದೀನಿ. ಹೋಗಿ ಸ್ವಲ್ಪ ಕಾಲು ಪೇನ್ ಕಡಿಮೆ ಆಗಿದೆ. ನಿನ್ನೆ ವ್ಯಾಕ್ಸಿನೇಷನ್ ಹಾಕ್ಸಿದ್ವಲ್ಲ, ಸ್ವಲ್ಪ ಕಡಿಮೆ ಆಗಿದೆ. ಮೊನ್ನೆ ಹಾಕ್ಸಿದ್ವಿ, ನಿನ್ನೆಗೆಲ್ಲ ಸ್ವಲ್ಪ ಇತ್ತು. ಇವತ್ತು ಸ್ವಲ್ಪ ಬೆಟರ್, ಪರವಾಗಿಲ್ಲ, ಕಡಿಮೆ ಆಗಿದೆ. ಹಾಗಾಗಿ ಅವಳನ್ನ ಸ್ವಲ್ಪ ತೂಗಿ ಮಲಗಿಸಿದ್ದೀನಿ. ಇವತ್ತು ಸ್ಕೂಲ್ ಹಾಲಿಡೇ, ಸಾಟರ್ಡೆ ಅಲ್ವಾ, ಸಾಟರ್ಡೆ ಸಂಡೇ 2 days ಹಾಲಿಡೇ ಉಳಿದು ನೋಡಿ ಪೂಜೆ ಮಾಡಿದ್ವಿ. ಸಾಟರ್ಡೆ ಆಗಿರೋದ್ರಿಂದ ಕ್ಲೀನಾಗಿ ಎಲ್ಲ ದೇವ್ರು ತೊಳೆದು ಪೂಜೆ ಮಾಡ್ಕೊಂಡಿದ್ದೀವಿ. ನೋಡಿ ಸೋಫಾ ಕವರ್ ಎಲ್ಲ ವಾಶ್ ಮಾಡಿ ಹಾಕಿದ್ದೀನಿ. ಯಾವಾಗಲೂ ಡೈಲಿ ಕೆಳಗೆ ಕೂಡಲ್ಲ, ನಾವು ಬರೀ ಸೋಫಾ ಮೇಲೆ ಕೂತು ಗಲೀಜಾಗಿರ್ತಾವಲ್ಲ ಅಂಥೇಳಿ 15 daysಗೆ ಒಂದ್ಸರಿ ಕ್ಲೀನ್ ಮಾಡ್ಕೋತೀನಿ. ಹಾಗಾಗಿ ಇವಾಗ ವಾಶ್ ಮಾಡಿ ಹಾಕಿದ್ದೀನಿ ನೋಡಿ ಕವರ್ನ. ನಾವು ಟಿ ವಿ ನೋಡ್ತಾ ಕೂತಿದ್ದೀವಿ. ನಮ್ಮ ಹಸ್ಬೆಂಡು ಮತ್ತು ಇವಳು ಹೋಗಿ ತರಕಾರಿ ತೊಗೊಂಬಂದಿದ್ದಾರೆ. ಏನೇನು ತರಕಾರಿ ತೊಗೊಂಬಂದಿದ್ದಾರೆ ಅಂತ ತೋರಿಸ್ತೀನಿ ನಾನು. ಸಾಂಬಾರು ಮಾಡ್ಕೊಂಡು ಬುಜ್ಜಿ ಎದ್ದೊಳೋದ್ರಲ್ಲಿ ಎಲ್ಲ ಅಡುಗೆನೂ ಮಾಡ್ಕೋಬೇಕು. ಮೊಸರು ಹಾಕಿಟ್ಟಿದ್ದೀನಿ ನೋಡಿ. ನೈಟ್ ಮೊಸ್ರಿಗೆ ಹಾಕಿದ್ದೆ, ಹೆಪ್ಪಾಕಿದ್ದೆ, ಮೊಸರು ಆಗಿದೆ ನೋಡಿ. ಜಾಸ್ತಿ ಹಾಲಿತ್ತು, ಹಾಗಾಗಿ ಇಷ್ಟೂ ಹೆಪ್ಪಾಕೊಂಡಿದ್ದೀನಿ. ನಿನ್ನೆ ಪುಡಿ ಕುಟ್ಕೊಂಡಿದ್ನಲ್ಲ, ಶೇಂಗಾ ಪುಡಿ, ನಿನ್ನೆ ಎಸ್ಟರ್ಡೇ ಎಲ್ಲ ಕುಟ್ಟಿ ಇಟ್ಕೊಂಡಿದ್ದೀನಿ, ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಶೇಂಗಾ ಪುಡಿ ಉಪ್ಪಿಟ್ಟು ಜೊತೆ, ಒಗ್ಗರಣೆ ಜೊತೆ ಎಲ್ಲ ಸೈಡ್ಗೂ ಚೆನ್ನಾಗಿರುತ್ತೆ. ರೊಟ್ಟಿಯಲ್ಲಿ ಸೈಡ್ ಡಿಶ್ ಆಗಿ ತಿನ್ಕೋಬೋದು, ಚೆನ್ನಾಗಿರುತ್ತೆ. ಈಗ ಹೋಗಿ ನಮ್ಮ ಹಸ್ಬೆಂಡ್ ಹೋಗಿ ಏನೇನು ತಂದಿದ್ದಾರೆ ವೆಜಿಟೇಬಲ್ಸ್ ಅಂತ ನೋಡ್ತೀನಿ. 3 ಡೇಸ್ಗೆ ವೆಜಿಟೇಬಲ್ ತರಿಸ್ತಾ ಇರ್ತೀನಿ. ಒಟ್ಟಿಗೆ ವೀಕಿಗೆ ಬೇಕಾಗೋಷ್ಟೇನು ತೊಗೊಳಲ್ಲ, ಯಾಕಂದರೆ ಇದು ಡ್ಯೂಟಿ ಶಿಫ್ಟ್ ಆಗಿರೋದ್ರಿಂದ ಮನೇಲಿ ಇರ್ತಾರಲ್ಲ, ಅವಾಗವಾಗ ಏನು ಬೇಕು ಫ್ರೆಶ್ ಅವಾಗವಾಗೆ ತರಿಸ್ಕೊತಿರ್ತೀನಿ. ನೋಡಿ ನುಗ್ಗೆಕಾಯಿ ತಂದಿದ್ದಾರೆ, ಮತ್ತು ನುಗ್ಗೆಕಾಯಿ ಫ್ರೈ ಮಾಡಿದ್ರು ಚೆನ್ನಾಗಿರುತ್ತೆ, ಸಾಂಬಾರು ಮಾಡಿದ್ರು ಚೆನ್ನಾಗಿರುತ್ತೆ. ನಾನು ಫ್ರೈ ಮಾಡ್ತೀನಿ ಜಾಸ್ತಿ, ನುಗ್ಗೆಕಾಯಿನ ಫ್ರೈ ಮಾಡಿಕೊಂಡೇ ತಿನ್ನೋದು ಜಾಸ್ತಿ. ನಮ್ಮ ಹಸ್ಬೆಂಡ್ಗೆ ಭಾಳ ಇಷ್ಟ ಫ್ರೈ ಮಾಡಿದ್ದು ಇಷ್ಟ ಸಾಂಬಾರ್ಗಿಂತ. ಹಾಗಾಗಿ ಜಾಸ್ತಿ ಫ್ರೈ ಮಾಡೋಕ್ಕೆ ಬಳಸ್ತೀನಿ ನುಗ್ಗೆಕಾಯಿನ. ಮತ್ತು ಬದನೆಕಾಯಿ, ಎಣ್ಣೆ ಬದನೆಕಾಯಿ ಮಾಡಲಿಕ್ಕೆ ಚಿಕ್ಕವೇ ತೊಗೊಂಬಂದಿದ್ದಾರೆ. ಎಣ್ಣೆ ಬದನೆಕಾಯಿ ಸಹ ಫೇವ್ರೇಟ್ ಅವ್ರಿಗೆ, ಹಾಗಾಗಿ ಇದನ್ನು ತೊಗೊಬಂದಿದ್ದಾರೆ. ಮಾಡಬೇಕು ಎಣ್ಣೆ ಬದನೆಕಾಯಿ ಮಾಡಿಬಿಟ್ರೆ ರೊಟ್ಟಿಗೂ ಆಗುತ್ತೆ ಮತ್ತು ರೈಸ್ಗೂ ಆಗುತ್ತೆ. ಹಾಗಾಗಿ ಬದನೆಕಾಯಿ ತಂದಿದ್ದಾರೆ. ಮತ್ತು ಹೀರೆಕಾಯಿ ಎಳೆದಿದೆ, ಪರವಾಗಿಲ್ಲ, ಚೆನ್ನಾಗಿದೆ. ಹೀರೆಕಾಯಿ ಪಲ್ಯ ಮಾಡ್ಬೋದು ಒಂದು 2 days 3 daysಗೆ ಆಗೋಷ್ಟು. ಮತ್ತು ಬೀಟ್ರೂಟ್ ಇದೆ ಮನೇಲಿ, ಬೀಟ್ರೂಟ್ ಇದೆ, ಮತ್ತು ಮೂಲಂಗಿ ಇದೆ ಇನ್ನು. ಹಾಗಾಗಿ ಒಂದು ಸ್ವಲ್ಪ ತೊಗೊಂಬನ್ನಿ ಅಂತ ಹೇಳಿದ್ದೆ, ಅದಕ್ಕೆ ಒಂದು 2-3 ತರಕಾರಿ ಅಷ್ಟೇ ತೊಗೊಂಬಂದಿದ್ದಾರೆ. ಟೊಮೊಟೊ ಮತ್ತು ಮೆಣಸಿನ್ಕಾಯಿ, ಟೊಮೊಟೊ ಮತ್ತು ಮೆಣಸಿನ್ಕಾಯಿ ತೊಗೊಂಬಂದಿದ್ದಾರೆ. ಟೊಮೊಟೊ ಅವಾಗ ತುಂಬ ರೇಟ್ ಆಗಿತ್ತು, ಈಗ ಪರವಾಗಿಲ್ಲ, ಕಡಿಮೆ ಆಗಿದೆ. ಮತ್ತು ಬೆಂಡೆಕಾಯಿ ತಂದಿದ್ದಾರೆ ನೋಡಿ. ಇಷ್ಟು ತೊಗೊಂಬಂದಿದ್ದಾರೆ. ಹೋಗಿ ಇವತ್ತು ಸಾಟರ್ಡೆ ಅವ್ರದ್ದು ಆಫ್ ಇತ್ತಲ್ವ, ಮನೇಲಿದ್ದರು. ಹಾಗಾಗಿ ಪೂಜೆ ಎಲ್ಲ ಮಾಡಿ ಟಿಫನ್ ಎಲ್ಲ ಮಾಡಿ ಹೊರಗಡೆ ಹೋಗಿದ್ರು ಮಿನಿನ ಕರ್ಕೊಂಡು. ವೆಜಿಟೇಬಲ್ಸ್ ತಂದಿದ್ದಾರೆ. ಈಗ ಅಡುಗೆ ಸಹ ಒಗ್ಗರಣೆ ಹಾಕಿದರೆ ಅಡುಗೆ ಆಗುತ್ತೆ. ರೈಸ್ಗಿಟ್ಟು ಅವಳಿಗೆ ಎದ್ಮೇಲೆ ರೈಸ್ಗಿಡ್ತೀನಿ, ಬಿಸಿದೆ ತಿನ್ನಿಸ್ಬೇಕು ಅವಳಿಗೆ. ಹಾಗಾಗಿ ಅವಳು ಎದ್ಮೇಲೆ ರೈಸ್ಗಿಡ್ತೀನಿ ನೋಡಿ. ಇಷ್ಟು ವೆಜಿಟೇಬಲ್ಸ್ ತಂದಿದೆ, ಫ್ರೆಶ್ ಇದೆ, ಪರವಾಗಿಲ್ಲ, ಚೆನ್ನಾಗಿ ಸಿಗುತ್ತೆ. ಹೀರೆಕಾಯಿ ತಂದಿದ್ದಾರೆ ಮಿನಿ. ಹಾಗೆ ಜಾಮೂನ್ ಪ್ಯಾಕೆಟ್ ಸಹ ತೊಗೊಂಬ ಅಂತೇಳಿದ್ದೆ. ಮೊನ್ನೆ ರೇಷನಲ್ಲಿ ಮರ್ತು ಬಂದುಬಿಟ್ಟಿದ್ರು, ಹಾಗಾಗಿ ಜಾಮೂನ್ ಪ್ಯಾಕೆಟ್ ಸಹ ತೊಗೊಂಬನ್ನಿ, ಮಾಡಿದ್ರಾಯ್ತು. ನಾಳೆ ಅಮಾವಾಸ್ಯೆ ಇದೆ ಅಲ್ಲ, ಮಂಗಳವಾರ ಅಮಾವಾಸ್ಯೆ ಇದೆ ಅಲ್ಲ, ಅವತ್ತು ಮಾಡಿದ್ರಾಯ್ತು. ನಮ್ಮ ದೊಡ್ಡ ಮಗಳಿಗೆ ಭಾಳ ಫೇವ್ರೇಟು ಜಾಮೂನ್ ಅಂದರೆ. ಸ್ವೀಟಲ್ಲಿ ಅವಳು ಇದೊಂದೇ ಭಾಳ ಇಷ್ಟಪಡೋದು, ಯಾವ ಸ್ವೀಟು ತಿನ್ನಲ್ಲ. ಹಾಗಾಗಿ ಜಾಮೂನ್ ತರಿಸಿದ್ದೀನಿ. ಅಮಾವಾಸ್ಯೆ ದಿನ ಮಾಡಿಬಿಟ್ರಾಯ್ತು, ಸ್ವೀಟು ಮಾಡ್ದಂಗೆ ಆಗುತ್ತೆ ಅಂಥೇಳಿ ತರಿಸಿದ್ದೀನಿ. ಅವಳಿಗಿಷ್ಟ. ಇನ್ನೇನು ಡ್ರೈ ಥರ ಮಾಡ್ತೀನಿ ನಾನು, ಪಾಕ ಅಷ್ಟು ತಿನ್ನಲ್ಲ. ಡ್ರೈ ಜಾಮೂನ್ ಥರನೇ, ಪಾಕನೇ ಇರೋಲ್ಲ, ಡ್ರೈ ಥರ ಮಾಡ್ಕೊಂಬಿಡ್ತೀನಿ. ಜಾಮೂನ್ ಸಹ ತಂದಿದ್ದಾರೆ, ಅಮಾವಾಸ್ಯೆ ದಿನ ಮಾಡ್ತೀನಿ ನೋಡಿ. ಈಗ ಹೊರಗಡೆ ಹೋಗಿ ಎಷ್ಟು ತೊಗೊಂಬಂದಿದ್ದಾರೆ. ನಂದು ಕೆಲಸ ಈಗ ಬುಜ್ಜಿ ಎದ್ದೊಳತನ ಪರವಾಗಿಲ್ಲ, ಬುಜ್ಜಿ ಆದಮೇಲೆ ಮತ್ತೆ ಕೆಲಸ ಸ್ಟಾರ್ಟು. ಅವಳಿಗೆ ತಿನ್ನಿಸೋಕ್ಕೆ ಸ್ಟಾರ್ಟ್ ಮಾಡಬೇಕು ನೋಡಿ. ಟೊಮೊಟೊ ಹಣ್ಣು ಇದು ಕಾಯಿ ಒಂದರಲ್ಲಿ ಹಾಕ್ಕೊಂಬಿಟ್ಟಿದ್ದೀನಿ, ಹಣ್ಣು ಒಂದರಲ್ಲಿ ಹಾಕ್ಕೊಂಡಿದ್ದೀನಿ.
ಪರವಾಗಿಲ್ಲ, ಈ ಥರ ಸ್ವಲ್ಪ ತೊಗೊಂಬಂದಿದ್ದಾರೆ. ಇದು ಈಗ ಬಳಸ್ಬೋದು. ಇವು ಬಳಸೋಷ್ಟ್ರಿಗೆ ಇವು ಹಣ್ಣಾಗ್ತವೆ, ಬಳಸೋಕೆ ಬರುತ್ತೆ ನೋಡಿ. ಈ ಥರ ಸಪ್ರೇಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಬೇಗ ಹಣ್ಣಾಗಿಲ್ಲ ಅಂದರೆ ಫ್ರಿಜ್ಜಲ್ಲಿ ಇಡಲ್ಲ, ಹೊರಗಡೆ ಇಡ್ತೀನಿ. ಹಣ್ಣಾದಮೇಲೆ ಫ್ರಿಜ್ಜಲ್ಲಿ ಇಡ್ತೀನಿ. ಫ್ರಿಜ್ಜಲ್ಲಿ ದೊಡ್ಡ ಇಡ್ಸಲ್ವಲ್ಲ, ಹಾಗಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಒಂದರಲ್ಲಿ ಎರಡೆರಡು ಮಾಡಿ ಇಟ್ಕೊಂಡ್ಬಿಡ್ತೀನಿ. ಏನಾಗಲ್ಲ, ಏನು ಕೆಡಲ್ಲ. ಈ ಥರ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋಬೇಕು. ಉದ್ದುದ್ದಾದರೆ ಇಡಿಸಲ್ಲ, ಸುಮ್ಮನೆ ಮುರಿದು ಬೆಂಡಾಗಿ ಅಲ್ಲೆಲ್ಲ ಬಾಡ್ಬಿಡ್ತವೆ. ಕಟ್ ಮಾಡಿ ಇಟ್ಕೊಂಡ್ರೆ ಏನೂ ಆಗೋದಿಲ್ಲ. ಅದಕ್ಕೆ ಈ ಥರ ಒಂದರಲ್ಲಿ ಎರಡು ಮಾಡಿ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋತೀನಿ. ಇದು ನೋಡಿ ಫ್ರೆಂಡ್ಸ್, ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ. ಏನು ಬಂದಿದೆ ಅಂತ ನಿಮಗೂ ತೋರಿಸೋಣ ಅಂತ ಓಪನ್ ಮಾಡೋದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಏನು ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಇದು ನನಗೆ ತುಂಬ ಇಷ್ಟ ಆಗಿತ್ತು, ತೊಗೊಳಕ್ಕಾಗಿದ್ದಿಲ್ಲ. ಬಟ್ ಈಗ ತೊಗೊಂಡಿದ್ದೀನಿ. ಯಾಕೋ ಬಿಟ್ಬಿಟ್ಟಿದ್ದೆ, ಇರಲಿ ಬಿಡು ಅಂತೇಳಿ ಮತ್ತು ಈಗ ತೊಗೊಂಡಿದ್ದೀನಿ. ಏನು ಅಂತ ತೋರಿಸ್ತೀನಿ ನೋಡಿ. ಓಪನ್ ಮಾಡ್ತಾಯಿದ್ದೀನಿ. ಇದನ್ನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೆ. ತುಂಬ ಚೆನ್ನಾಗಿದೆ. ತೋರಿಸ್ತೀನಿ ನೋಡಿ, ತೋರಿಸಿ ಹೇಳ್ತೀನಿ ಯಾವ ಥರ ಇದೆ ಅಂತೇಳಿನು. ನೋಡಿ, ನೀಟಾಗೆ ಪ್ಯಾಕ್ ಮಾಡಿಕೊಡ್ತಾರೆ. ಈಗ ಈ ಥರನೇ ರ್ಯಾಪ್ ಮಾಡಿಕೊಡ್ತಿದ್ದಾರೆ ಎಲ್ಲನೂ ಐಟಮ್ಸ್ನ. ಚೆನ್ನಾಗಿ ಪ್ಯಾಕ್ ಮಾಡ್ತಾರೆ ನೋಡಿ. ಈ ಥರ ಪ್ಯಾಕ್ ಮಾಡಿ ಕೊಟ್ಟಿದ್ರು ನೀಟಾಗಿ. ಏನು ಅಂತ ನೋಡಿ, ಲಿಪ್ಸ್ಟಿಕ್ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಇದು ನನಗೆ ನನ್ನ ಅಕ್ಕ ಹೇಳಿದ್ದು. ನನ್ನ ಅಕ್ಕ ಇದು ಯೂಸ್ ಮಾಡಿದ ಮೇಲೇ ಚೆನ್ನಾಗಿದೆ ಅಂತ ಹೇಳಿದ್ಲು. ಹಾಗಾಗಿ ನಮ್ಮ ಅಕ್ಕ ಹೇಳಿದ್ರಿಂದ ನಾನು ತರಿಸ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನ್ನ ಅಕ್ಕ ಹೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್. ತುಂಬ ಚೆನ್ನಾಗಿ ಇರೋದಕ್ಕೇ ನನಗೂ ಹೇಳಿದ್ಲು. ಹಾಗಾಗಿ ನಾನು ತರಿಸ್ಕೊಂಡಿದ್ದೀನಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕಲರ್ ಸಹ ತುಂಬ ಅವೈಲೇಬಲ್ ಇದೆ. ನನ್ನ ಅಕ್ಕ ಇದೇ ಕಲರ್ ಚೆನ್ನಾಗಿದೆ, ಇದೇ ತೊಗೋ ಅಂತ ಹೇಳಿದ್ಲು. ಹಾಗಾಗಿ ಇದೇ ತೊಗೊಂಡಿದ್ದೀನಿ. ಮಕ್ಕಳು ಸಹ ಹಚ್ಬೋದು. ಮಕ್ಕಳು ಅಂದರೆ ಪೂರ ಚಿಕ್ಕವರಲ್ಲ, ಮೀಡಿಯಮ್, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಇಂಥ ಮಕ್ಕಳಿಗೂ ಸಹ ಹಚ್ಬೋದು. ಡ್ಯಾನ್ಸ್ ಇದ್ದಾಗ, ಫಂಕ್ಷನ್ ಇದ್ದಾಗ ತೊಂದರೆ ಇಲ್ಲ, ಏನೂ ಆಗೋಲ್ಲ. ಒಳ್ಳೇದಂತ ನೋಡಿನೇ ತರಿಸಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಫೇಸಸ್ ಕೆನಡಾ ಅವ್ರದ್ದು ಚೆನ್ನಾಗಿದೆ. ಲಾಂಗ್ ಲಾಸ್ಟಿಂಗ್ ಇದೆ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಕಲರ್ ಮಾತ್ರ ತುಂಬ ಅಂದರೆ ತುಂಬ ಸಖತ್ತಾಗಿದೆ. ತೋರಿಸ್ತೀನಿ ನೋಡಿ ಯಾವ ಥರ ಬಂದಿದೆ ಅಂತ. ಭಾಳ ಚೆನ್ನಾಗಿದೆ. ಹಚ್ಕೊಂಡ್ರೆ ಮಾತ್ರ ಇದು ಕಲರ್, ಯಾವುದೇ ಕಲರ್ ಇರಲಿ, ನಾವು ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ. ಸಖತ್ತಾಗಿ ಬಂದಿತ್ತು. ನನಗಂತೂ ಭಾಳ ಇಷ್ಟ ಆಯಿತು. ಥ್ಯಾಂಕ್ಸ್ ಟು ನನ್ನ ಅಕ್ಕ. ಚೆನ್ನಾಗಿರೋದೇ ತಗೋ ಅಂತ ಹೇಳಿದ್ಲು. ಹಾಗಾಗಿ ತರಿಸ್ಕೊಂಡಿದ್ದೀನಿ ನೋಡಿ. ಭಾಳ ಅಂದರೆ ಭಾಳ ಇಷ್ಟ ಆಯಿತು. ಅದಕ್ಕೆ ನಿಮಗೂ ತೋರಿಸ್ತಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಫೇಸಸ್ ಕೆನಡಾ ಅವ್ರದ್ದು ಲಾಂಗ್ ಲಾಸ್ಟಿಂಗ್ ಸಹ ಇದೆ. ತುಂಬ ಅಂದರೆ ಚೆನ್ನಾಗಿ ಕಾಣುತ್ತೆ. ವೈಟ್ ಇರೋರಿಗೆ, ಬ್ಲ್ಯಾಕ್ ಇರೋರಿಗೆ ಅಂತೇನಿಲ್ಲ, ಎಲ್ರಿಗೂ ಒಪ್ಪುತ್ತೆ ಇದು ಕಲರು. ಸಖತ್ತಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ವ್ಲಾಗು. ನಿನ್ನೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ. ಬೆಳಗ್ಗೆ ಈಗ ಅದೇ 8 o'clock ಆಗಿದೆ. ಬಿಸಿಲು ನೋಡಿ ಎಷ್ಟು ಚೆನ್ನಾಗಿ ಬಿದ್ದಿದೆ. ಇಷ್ಟೊತ್ತಿಗಾಗಲೇ ಬಿಸಿಲಿದೆ ನೋಡಿ. ಹಾಗೆ ಇವತ್ತು ಟಿಫನ್ಗಂತಲೇ ರೊಟ್ಟಿ ಮತ್ತು ಎಣ್ಣೆ ಬದನೆಕಾಯಿ ಮಾಡ್ಕೊಂಡಿದ್ದೀವಿ ನೋಡಿ. ಬೆಳಗ್ಗೆ ಎಣ್ಣೆ ಬದನೆಕಾಯಿ ಮತ್ತು ರೊಟ್ಟಿ ಮಾಡಿದ್ದೀನಿ. ರೊಟ್ಟಿ ಎಣ್ಣೆ ಬದನೆಕಾಯಿ ಮಾಡ್ಕೊಂಡಿದ್ದೀವಿ. ಇವತ್ತು ಸಂಡೇ ಅಲ್ವಾ, ನಾನ್ ವೆಜ್ ಇಲ್ಲ ಅಂಥೇಳಿ ನಾನ್ ವೆಜ್ ಥರನೇ ಇರೋ ಎಣ್ಣೆ ಬದನೆಕಾಯಿನ ಚೆನ್ನಾಗಿ ಮಾಡಿದ್ದೀವಿ ನೋಡಿ. ಚೆನ್ನಾಗಾಗಿದೆ, ನೋಡಲಿಕ್ಕೆ ತುಂಬ ಚೆನ್ನಾಗಾಗಿದೆ. ಮತ್ತು ನನ್ನ ಮಗಳಿಗೆ ರಾಗಿ ಸರಿ ಮಾಡ್ಕೊಂಡಿದ್ದೀನಿ. ಚಿಕ್ಕವಳಿಗೆ ರಾಗಿ ಸರಿ ಮಾಡ್ಕೊಂಡಿದ್ದೀನಿ. ಅವಳು ತಿನ್ನಿಸ್ಬೇಕು. ಸ್ವಲ್ಪ ತಣ್ಣಗಾಕ್ಬಿಟ್ಟಿದ್ದೀನಿ, ಬಿಸಿ ಇದೆ. ಹಾಗಾಗಿ ತಣ್ಣಗಾಗಲಿ, ಆದಮೇಲೆ ತಿನ್ನಿಸ್ತೀನಿ. ಬೆಳಗ್ಗೆನೇ ಹೋಮ್ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ನೋಡಿ. ಈಗ ಅಲ್ಲೇ ಬ್ರಷ್ ಎಲ್ಲ ಮಾಡಿ, ಫೇಸ್ ವಾಶ್ ಮಾಡಿ ಬಂದು ಹೋಮ್ವರ್ಕ್ ಮಾಡ್ತಿದ್ದಾಳೆ. ಹೋಮ್ವರ್ಕ್ ಕೊಟ್ಟಿದ್ದಾರೆ, ಮಾಡ್ತಿದ್ದಾಳೆ ನೋಡಿ. ಏನು ಮಿನಿ ಅದು? ಬರ್ರಿ. ಬಿಗ್ಗ ಸ್ಮಾಲ ಎರಡು ಬರಿಬೇಕೇನಮ್ಮ? ಕೆಳಗೆ ಬೋರ್ಡ್ ಇಟ್ಕೋಬೇಕು. ನೋಡಿ ಫ್ರೆಂಡ್ಸ್, ರೊಟ್ಟಿ ಬದನೆಕಾಯಿ ಹೇಗಾಗಿದೆ. ಬದನೆಕಾಯಿ ಅಂತೂ ಸಖತ್ತಾಗಿ ಕಾಣ್ತಾಯಿದೆ, ತುಂಬ ಚೆನ್ನಾಗಾಗಿದೆ. ಈಗ ಊಟ ಮಾಡಬೇಕು. ಇವಳಿಗೂ ತಿನ್ನಿಸ್ಬೇಕು. ಇವಳದು ಹೋಮ್ವರ್ಕ್ ಆಯ್ತು, ಈಗ ಮಾಡಿದ್ಲು. ಹಾಗಾಗಿ ಈಗ ತಿನ್ನಿಸ್ಬೇಕು. ಚಿಕ್ಕವಳಿಗೆ ರಾಗಿ ಸರಿ ತಿನ್ನಿಸಿದೆ. ಈಗ ಇವಳಿಗೆ ತಿನ್ನಿಸ್ಬೇಕು ನೋಡಿ ಫ್ರೆಂಡ್ಸ್. ಈ ಥರ ರೊಟ್ಟಿ ಬದನೆಕಾಯಿ ಬೆಳಿಗ್ಗೆರೆ ಮಾಡಿಬಿಟ್ಟಿದ್ದೀವಿ. ಇದು ರೊಟ್ಟಿಗೂ ಆಗುತ್ತೆ, ಮತ್ತು ಮಧ್ಯಾಹ್ನಕ್ಕೆ ರೈಸ್ ಜೊತೆನೇ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಮಾಡ್ಕೊಂಡಿದ್ದೀವಿ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಟೀ ರೆಡಿಯಾಗಿದೆ ನೋಡಿ. ಟೀ ಜೊತೆ ಬನ್ ತಿಂತೀನಿ. ಟೀ ಜೊತೆ ತುಂಬ ಇಷ್ಟ ನನಗೆ. ಹಾಗಾಗಿ ತೊಗೊಂಬಂದಿದ್ರು ನಮ್ಮ ಹಸ್ಬೆಂಡು. ಟೀ ಜೊತೆ ತಿನ್ನೋಣ ಅಂತ ಟೀ ಜೊತೆ ತಿಂತಾಯಿದ್ದೀನಿ. ನೀವು ಕೂಡ ಬನ್ನಿ, ತಿನ್ನೋಣ.
ನೋಡಿ ಈಗ ಈವ್ನಿಂಗ್ ಆಗಿದೆ, ಪಾರ್ಕಿಗೆ ಹೋಗೋಣ, ಸ್ವಲ್ಪ ಇವ್ರನ್ನ ಆಟ ಆಡ್ಸ್ಕೊಂಬರೋಣ ಅಂತ ಕರ್ಕೊಂಡು ಹೋಗ್ತಿದ್ದೀನಿ. ಇವಳು ಬೇರೆ ಸ್ವಲ್ಪ ಕಾಲು ಹೋಗೋದೆಲ್ಲ ಮರಿತಾಳೆ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬುಜ್ಜಿ ಅಮ್ಮ ಹೋಗೋಣ, ಪಾರ್ಕಿಗೆ ಹೋಗೋಣ, ಪಾರ್ಕಿಗೆ ಹೋಗೋಣ. ಪಾರ್ಕಿಗೆ ಹೋಗ್ತಿದ್ದೀವಿ. ಇವ್ರನ್ನಿಬ್ಬರನ್ನು ಸ್ವಲ್ಪ ಆಟ ಆಡ್ಸ್ಕೊಂಡು ಕರ್ಕೊಂಡ್ಬರ್ತೀನಿ. ನೋಡಿ ಜೋಕಾಲಿ ಆಡ್ತಿದ್ದಾಳೆ ಬಂದು. ಪಾರ್ಕಲ್ಲಿ ಬಂದು ಜೋಕಾಲಿ ಆಡ್ತಿದ್ದಾಳೆ. ಬುಜ್ಜಿಮಾ, ಬುಜ್ಜಿ ಇಲ್ಲಿ ಇಲ್ಲಿ ಇಲ್ಲಿ, ಏಯ್ ಬುಜ್ಜಿ, ಬುಜ್ಜಿ ನೋಡಿ ಹೆಂಗೆ ಹೋಗ್ತಾನಿದ್ದಾನೆ. ಹೋಗಮ್ಮ, ಅಕ್ಕ ತಕಾಡೋಗು ಬುಜ್ಜಿ, ಹೋಗು ಅಕ್ಕ. ಹಾಂ ಅಕ್ಕ ಹೋಗು, ಗಾಳಿ ಐತೆ, ಹೋಗು ನಿಧಾನ ಹೋಗು. 1.5 ವರ್ಷದ್ದು, 1.5 ವರ್ಷದ ಅಂತೀನಿ. ನಿಧಾನ ಮಿನಿ, 2 ಕಾಲು 1 ಕೈಗೆ ಅಂತಿ. ಗಟ್ಟಿಗಿರ್ಕ ಬುಜ್ಜಿ, ಬಾಯ್ ಬಾಯ್. ನೋಡಿ ಹೇಗೆ ಆಟ ಆಡ್ತಿದ್ದಾರೆ ಇವರಿಬ್ರು. ಸ್ಲೋ ಮಿನಿ ತಂಗಿ ಬೀಳುತ್ತ. ನೀನು ನಿಂದ್ರ ಮಿನಿ. ಇಲ್ಲಿ ಬಂದರೆ ಅವ್ರಿಗೆ ಖುಷಿನೇ ಖುಷಿ. ಪಾರ್ಕಿಗೆ ಬಂದರೆ ಚೆನ್ನಾಗಿ ಆಟ ಆಡ್ಕೊತಾರೆ. ಇಲ್ಲಿ ಬಂದು ಆಟ ಆಡಿದರೆ ನೈಟ್ ನಿದ್ದೆ ಸಹ ಚೆನ್ನಾಗಿ ಮಾಡ್ತಾರೆ. ಸ್ವಲ್ಪ ಟಯರ್ಡ್ ಆಗಿಬಿಡ್ತಾರೆ ಇಲ್ಲಿ ಆಟ ಆಡಿ. ಹಾಗಾಗಿ ಸ್ವಲ್ಪ ಕರ್ಕೊಂಬಂದೆ ಇವತ್ತು. ಗಾಳಿ ಇದೆ ಅಂತ ಕ್ಯಾಪ್ ಹಾಕ್ಬಿಟ್ಟಿದ್ದೀನಿ ಅವಳಿಗೆ. ಇವಳು ಹಾಕ್ಸ್ಕೊಳ್ಳಿಲ್ಲ ದೊಡ್ಡವಳು, ಇವಳಿಗೆ ಹಾಕ್ಕೊಂಡು ಕರ್ಕೊಂಬಂದಿದ್ದೀನಿ. ಬುಜ್ಜಿ ಇಲ್ಲಿ 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 ಮಮ್ಮಿ ಕಡೆ ನೋಡು. ಬುಜ್ಜಿ ಅಕ್ಕ ಎಲ್ಲೋಯ್ತಮ್ಮ. ನೋಡಿ ಪಾರ್ಕಲ್ಲಿ ಎಷ್ಟೊಂದು ಜನ ಆಟ ಆಡ್ಲಿಕ್ಕೆ ಬಂದಿದ್ದಾರೆ. ಈವ್ನಿಂಗ್ ಟೈಮು ನೋಡಿ ಲೈಟ್ಸ್ ಎಲ್ಲ ಆನ್ ಆಗಿದೆ. 6 o'clockಗೆ ಲೈಟ್ಸ್ ಆನ್ ಆಗುತ್ತೆ. ನಾವು ನಾಳೆ ಹೋಗೋಣಮ್ಮ. ನೋಡಿ ಇಲ್ಲೆಲ್ಲ ಆಟೋಡೋಕೆ ತುಂಬಾ ಇದಲ್ವ, ಹಂಗಾಗಿ ಈವ್ನಿಂಗ್ ಟೈಮ್ ಮಕ್ಕಳೆಲ್ಲ ಪಾರ್ಕಲ್ಲಿ ಇರ್ತಾರೆ. ಈಗ ಅದು ಸಾಕಾಯಿತು, ಸ್ಲೈಡ್ ಆಡೋಕೆ ಹೋಗ್ತಿದ್ದಾಳೆ ನೋಡಿ. ಇದೆಷ್ಟು ಚೆನ್ನಾಗಿ ಆಡ್ತಾಳೆ ಅವಳು ಚಿಕ್ಕವಳು. ಈ ಥರ ಹಿಂಗೆ ಉಲ್ಟಾನೇ ಏರಿ ಹಾಗೆ ಜಾರ್ತಾಳೆ ನೋಡಿ ಅಮ್ಮ. ನೋಡಿ ಈ ಥರ ರಿವರ್ಸ್ ಸೇರಿ ಜಾರ್ತದೆ ಇದು. ಬೀಳ್ತೀಯ ಹುಷಾರು ಮನಿ, ಬೀಳ್ತಿ. ಮನೇಲಿದ್ದರೆ ಕಾಲು ಪೇನ್ ನಿಂಗೆ, ಇಲ್ಲಿ ಬಂದರೆ ಕಾಲು ಪೇನ್ ಇಲ್ಲ ಅಲ್ಲ ಬುಜ್ಜಿ ನಿಂಗೆ?